ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಸೊ ನಾವಿವತ್ತು ಕೆಂಪು ಚಟ್ನಿ, ಈ ಚಟ್ನಿನ ನೀವು ರಾಗಿ ರೊಟ್ಟಿಗಾಗಲಿ ಅಥವಾ ರವಾ ಇಡ್ಲಿಗಾಗಲಿ ಅಕ್ಕಿ ರೊಟ್ಟಿಗೆ, ಸೊ ನೀವು ವಿಧ ವಿಧವಾದ ಅಡುಗೆ ಜೊತೆ ಈ ಒಂದು ಕೆಂಪು ಚಟ್ನಿನ ನೀವು ಮಾಡ್ಕೋಬೋದು. ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಾನು ಬೆಳಗ್ಗೆ ಇದು ನೆನೆ ಹಾಕಿದ್ದೆ. ಗೋಡಂಬಿ, ಬಾದಾಮಿ ಈ ಥರ ಎಲ್ಲ ಕಾಳು ನೆನೆ ಹಾಕಿದೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಪ್ರತಿನಿತ್ಯ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ನಾನು ಇಡ್ಲಿ ಮಾಡಿ ಇಟ್ಕೊಂಡಿದ್ದೀನಿ, ರವಾ ಇಡ್ಲಿ. ಸೊ ರವಾ ಇಡ್ಲಿಗೆ ನಾನು ಇವತ್ತು ಕೆಂಪು ಚಟ್ನಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀವು ಬೇರೆ ಅಡುಗೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಏನೇ ಮಾಡಿಕೊಂಡ್ರು ಅಥವಾ ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೊ ನಿಮ್ಮ ಮನೇಲಿ ಯಾವಾಗಾದರೂ ಈ ಚಟ್ನಿ ಬೇಕು ಅಂದಾಗ ನೀವು ಮಾಡ್ಕೋಬೋದು. ವೆರಿ ವೆರಿ ಸಿಂಪಲ್. ಆ್ಯಂಡ್ ನಾನು ಗೋಡಂಬಿ, ಬಾದಾಮಿ ಎಲ್ಲ ನೆನೆಸಿಟ್ಟಿದ್ದೆನಲ್ಲ, ಚಿಯಾ ಸೀಡ್ಸು, ಅದನ್ನು ನೀವು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಅದೆಲ್ಲ ತಿಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಪ್ರೀವಿಯಸ್ ಎಪಿಸೋಡಲ್ಲಿ ಹಾಕಿದ್ದೀನಿ, ನೀವು ಅಷ್ಟೇ ನೋಡಿ. ಸೊ ಈಗ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಚಟ್ನಿ ಮಾಡೋದಕ್ಕೆ ನಮಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಆಗಿರ್ಬೋದು, ಉದ್ದಿನಕಾಳು, ಕಡಲೆಕಾಳು, ಟೊಮೊಟೊ ಮತ್ತು ಈರುಳ್ಳಿ ಬೇಕಾಗುತ್ತೆ. ಇಷ್ಟು ಐಟಮ್ಸು ನಿಮಗೆ ಈಸಿ ಮಾಡೋದಕ್ಕೆ, ಓಕೆನಾ. ಸೊ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ನೀವು ಯಾವ ಎಣ್ಣೆ ಬೇಕಾದರೂ ಅಡುಗೆ ಎಣ್ಣೆ ಬಳಸ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ಕೊತಿದ್ದೀನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಜೊತೆಗೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಣ್ಣೆ ಕಾದ ನಂತರ ಸಿಡಿದ ಮೇಲೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ, ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಪ್ರಮಾಣದಲ್ಲೇ ನೀವು ಚಟ್ನಿ ಮಾಡ್ತಿದ್ದೀರಾ ಅನ್ನೋ ಬೇಸಿಸ್ ಮೇಲೆ ನೀವು ಖಾರಕ್ಕೆ ತಕ್ಕ ಹಾಗೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ ಅಥವಾ ಎಲ್ಲ ಐಟಮ್ಸು ಅದರ ಮೇಲ್ಗಡೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಒಂದು 8ರಿಂದ 9 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅತಿ ಆದರೆ ಖಾರ ಜಾಸ್ತಿ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಬಾಡಿಸ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ, ಇಲ್ಲಾಂದರೆ ಹಸಿ ಹಸಿ ವಾಸನೆ ಬರುತ್ತೆ. ನಾನು ಸ್ವಲ್ಪ ಬೆಳ್ಳುಳ್ಳಿ ಸಹ ತೊಗೊಂಡಿದ್ದೀನಿ. ಸೊ ಪ್ರಮಾಣತೆಯನ್ನು ನೀವು ಹೆಚ್ಚಿಸ್ಕೋಬಹುದು. ಸೊ ಇಷ್ಟನ್ನು ನಾನು ಗೋಲ್ಡನ್ ಫ್ರೇಮ್ ಆಗೋ ಥರ ಬಾಡಿಸ್ಕೋತಾನೇ ಇದ್ದೀನಿ. ಇದಾದಮೇಲೆ ನಾನು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ದಪ್ಪ ದಪ್ಪ 1-2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹೇಗಿದ್ರು ಗ್ರೈಂಡ್ ಮಾಡ್ಕೊಳ್ತೀವಿ, ತುಂಬ ತೀರಾ ಚಿಕ್ಕದು ಬೇಡ. ಇಷ್ಟು ಕಟ್ ಮಾಡಿಕೊಂಡು ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಇದಾದ ನಂತರ ನಾನು ಟೊಮೊಟೊ ಸಹ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ, ಒಂದು ದೊಡ್ಡ ಗಾತ್ರದ ಟೊಮೊಟೊ, ಒಂದು ಚಿಕ್ಕ ಗಾತ್ರದ ಟೊಮೊಟೊನ ತಗೊಂಡು ಅದನ್ನು ಆಯಿಲಲ್ಲಿ ಈ ಥರ ಬಾಡಿಸ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಇದರ ಜೊತೆಗೆ ಬೇರೆ ಏನೂ ಐಟಮ್ಸ್ ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತೀನಿ ನೆಕ್ಸ್ಟ್ ಈಗ. ಸೊ ಇಷ್ಟನ್ನು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ನೀವು ಇದು ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾನು ಸ್ವಲ್ಪ ಹುರ್ಕೊಳ್ತೀನಿ. ಆಯಿಲಲ್ಲಿ ಹೇಗೆ ಹುರ್ಕೋಬೇಕು ಅಷ್ಟು ಹುರ್ಕೊಳ್ತೀನಿ. 1-2ರಿಂದ 3 ನಿಮಿಷ ಉರಿಬೇಕಾಗುತ್ತೆ. ಎಷ್ಟು ಉರಿತೀರೋ ಅಷ್ಟು ಚೆನ್ನಾಗಿ ಅದು ರುಚಿ ಬರುತ್ತೆ. ಸೊ ಇದನ್ನು ನಾನೀಗ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಒಂದು ಮಿಕ್ಸಿಗೆ ಅದು ತಣ್ಣಗಾದ ನಂತರ ಏನು ಬಾಡಿಸ್ಕೊಂಡಿದ್ವಿ ಅದೆಲ್ಲ ತಣ್ಣಗಾದ ನಂತರ ನಾನೀಗ ಒಂದು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ನೀವು ಮಿಕ್ಸ್ ಮಾಡಿಕೊಂಡು ಚಟ್ನಿಗೆ ಹದ ಬರೋ ಥರ ನೀರು ಹಾಕ್ಕೋಬೇಕು. ತುಂಬ ನೀವು ಸಾಂಬಾರು ಹದ ಥರ ಬರೋಷ್ಟು ನೀರು ಬೇಕಾಗಿಲ್ಲ. ಸ್ವಲ್ಪ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಚಟ್ನಿ ಪೇಸ್ಟ್ ಯಾವ ರೀತಿ ಬರುತ್ತೆ ಆ ಒಂದು ಇದರಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಸೊ ಇದು ಈಗ ಗ್ರೈಂಡ್ ಮಾಡ್ಕೊಂಡ ಮೇಲೆ ಸೊ ನೀವಿಲ್ಲಿ ನೋಡಿ ಈ ಒಂದು ಹದ ಬಂದಿದೆ ಕನ್ಸಿಸ್ಟೆನ್ಸಿ. ಸ್ಪೂನಲ್ಲಿ ಚೆಕ್ ಮಾಡಿ. ತುಂಬ ನೀರಿನ ಥರ ಬರಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಯಾಕಂದರೆ ಇದು ನಾವು ಮಾಡ್ತಾ ಇರೋದು ಇಡ್ಲಿಗೆ ಚಟ್ನಿ. ಸೊ ಆದ್ದರಿಂದ ಅದಕ್ಕೆ ಯಾವ ಥರ ಬೇಕು ಈ ಒಂದು ಪ್ರಮಾಣತೆಯಲ್ಲಿ ಇಷ್ಟು ಒಂದು ಪೇಸ್ಟ್ ಆದರೆ ಸಾಕು. ನೋಡ್ತಾ ಇದ್ದೀರಲ್ಲ. ಸೊ ಈ ಒಂದು ಕನ್ಸಿಸ್ಟೆನ್ಸಿ ಸಾಕು. ಅಕಸ್ಮಾತ್ ತುಂಬ ಗಟ್ಟಿ ಆದಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಸೊ ನಮ್ಮ ಚಟ್ನಿ ರೆಡಿ. ಇದಕ್ಕೆ ಒಗ್ಗರಣೆ ಕೊಟ್ಟು ಮೇಲ್ಗಡೆ ಇದು ಹಾಕ್ಕೊಂಡಿದ್ವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ರುಚಿಗೆ ಉಪ್ಪನ್ನು ಸಹ ನೀವು ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಇದಾಗಿತ್ತು ಇವತ್ತಿನ ವಿಶೇಷತೆ. ನೀವೇ ನೋಡ್ತಿದ್ದೀರ ಯಾವ ಒಂದು ರೀತಿ ಪೇಸ್ಟು ಅಲ್ಟಿಮೇಟ್ ಆಗಿರುತ್ತೆ. ಸೊ ಬನ್ನಿ ನಾವು ಇದನ್ನು ಚಟ್ನಿ ಜೊತೆ ಹಾಕ್ಕೊಂಡು ತಿನ್ನೋಣ. ಸೊ ನಾವು ಇವತ್ತು ಏನು ಇಡ್ಲಿ ಮಾಡಿದ್ವಿ, ಚಟ್ನಿ ಜೊತೆ ಅಲ್ಲ ಸಾರಿ, ಇಡ್ಲಿ ಜೊತೆ ಹಾಕ್ಕೊಂಡು ತಿನ್ನೋಣ. ಸೊ ನಾವು ಇವತ್ತು ಏನು ಇಡ್ಲಿ ಮಾಡಿದ್ವಿ ಅದ್ರ ಜೊತೆ ಹಾಕ್ಕೊಂಡಿದ್ವಿ. ಇಡ್ಲಿ ಮೇಲ್ಗಡೆ ಎಲ್ಲ ಕ್ಯಾರೆಟು, ಕ್ಯಾಶ್ಯೂಸು ಎಲ್ಲ ಹಾಕಿ ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇದೇ ರೀತಿಯ ವಿಭಿನ್ನ ಅಡುಗೆಗಳು, ಸಖತ್ತಾಗಿರೋ ಅಡುಗೆಗಳು ಒಳ್ಳೆ ರುಚಿಯಲ್ಲಿ ನೀವು ನೋಡ್ಬೋದು. ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.